ವೀಕ್ಷಕರೇ, ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಶತ್ರುಗಳಂತೂ ಮೊದಲೇ ಅಲ್ಲ ಬಿಡಿ ಅನ್ನೋ ಮಾತಿಗೆ ಜಿಲ್ಲೆಯಲ್ಲಿ ಮತ್ತೊಂದು ಬೆಳವಣಿಗೆ ಸಾಕ್ಷಿಯಾಗ್ತಾ ಇದೆ. ಕಾರಣ, ಈ ಹಿಂದಿನ ವಿಧಾನಸಭೆಯ ಚುನಾವಣೆ ವೇಳೆ ಮಾಜಿ ಶಾಸಕ ಗೌರಿಶಂಕರ್ ಹಾಗೂ ಹಾಲಿ ಸಹಕಾರ ಸಚಿವ ಕೆಎನ್ಆರ್ ಕುಟುಂಬಕ್ಕೂ ಅಷ್ಟಕ್ಕಷ್ಟೇ ಅನ್ನುವಂಥ ಪರಿಸ್ಥಿತಿಯಲ್ಲಿ ರಾಜಣ್ಣ ಕೂಡ ಚುನಾವಣೆ ವೇಳೆ ಗೌರಿಶಂಕರ್ಗೆ ಟಕ್ಕರ್ ಕೊಟ್ಟ ಮಾಹಿತಿ ಎಲ್ರಿಗೂ ತಿಳಿದಿರುವ ಸಂಗತಿ. ಗೌರಿಶಂಕರ್ ಕಾಂಗ್ರೆಸ್ಗೆ ಬರ್ತಾರೆ ಅಂದಾಗ ಸರಿಯಾದ ಸಹಕಾರ ಸಚಿವ ರಾಜಣ್ಣ ಅವರ ಕಡೆಯಿಂದ ಸಿಗದೇ ಇದ್ದಿದ್ದು ಕೂಡ ಇದೀಗ ಇತಿಹಾಸದ ಪುಟ ಸೇರಿದೆ. ಮಾಜಿ ಸಚಿವ ದಿವಂಗತ ಚೆನ್ನಿಗಪ್ಪ ಪುತ್ರ ಗೌರಿಶಂಕರ್ ಹಾಗೂ ಸಚಿವ ರಾಜಣ್ಣ ಅವರ ಪುತ್ರ ಹಾಲಿ ಎಂಎಲ್ಸಿ ರಾಜೇಂದ್ರ ಇದೀಗ ಕುಚುಕು ಅನ್ನೋಕೆ ಶುರು ಮಾಡಿದ್ದಾರೆ. ಅದಕ್ಕೆ ಪೂರಕ ಸಾಕ್ಷಿ ಅಂದ್ರೆ ಇತ್ತೀಚೆಗೆ ಗ್ರಾಮಾಂತರ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಮಾತನಾಡಿರುವ ಮಾತುಗಳೇ ಸಾಕ್ಷಿ. ಈಗಾಗಲೇ ಕೆಲವು ವಿಚಾರ ನಿಮ್ಮ ಮುಂದೆ ಇಟ್ಟಿರುವ ಬೆಳಗೆರೆ ನ್ಯೂಸ್ ಇದೀಗ ಉಳಿದ ಪ್ರಮುಖ ಸಂಗತಿಗಳನ್ನ ನಿಮ್ಮ ಮುಂದೆ ಇಡುವ ಯತ್ನ ಮಾಡ್ತಾ ಇದೆ. ಅದನ್ನ ನೀವೇ ನೋಡಿ. ಸ್ವಲ್ಪ ನೀವು ನಮಗೆ ಕ್ಯಾಟಗರಿ ಬಂದಾಗ ಸ್ವಲ್ಪ ನೀವು ಸಹಕಾರ ಕೊಡಬೇಕು. ನನಗೆ ದಯವಿಟ್ಟು ನೀವು ಅಣ್ಣನಿಗೆ ಹೇಳ್ಬಿಟ್ಟು ದೊಡ್ಡವರಿಗೆ ಅದನ್ನ ಸ್ವಲ್ಪ ಕ್ಯಾಟಗರಿ ಬಂದಾಗ ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಮಾಡಿಕೊಟ್ರೆ ನಾವು ಚುನಾವಣೆ ಮಾಡಕ್ಕೆ ಅನುಕೂಲ ಆಗ್ತದೆ. ನೀವು ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಯಾಕಂದ್ರೆ ನಿಮಗೆ ಪವರ್ ಇದೆ. ಯಾಕಂದ್ರೆ CM ಕೂಡ ರಾಜೇಂದ್ರ ಅವ್ರು ಫೋನ್ ಹಾಕಿದ್ರೆ ಫೋನ್ ಎತ್ತು ಮಾತಾಡ್ತಾರೆ. ನನ್ನ ಫೋನ್ ಎತ್ತಲ್ಲ. ಯಾಕಂದ್ರೆ ನನ್ನ ಮಾಜಿ ಅಲ್ಲಪ್ಪ. ಈಗ ಅದೆಲ್ಲ ಓಡೋಕೋದ್ರೆ ಓಡ್ತಾ ಇದೆ. ಇಲ್ಲಿ ಕಾಮನ್ ಪಾಲಿಟಿಕ್ಸ್ ಅಲ್ಲಿ ಸಹಜ, ಅದೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರ ಮಾತು ಕೇಳ್ತಾರೆ. ದಯವಿಟ್ಟು ನಾನು ಅವ್ರು ಮನವಿ ಮಾಡೋದಿಷ್ಟೇ, ಸ್ನೇಹಿತರಿಗೆ ನಮ್ಮ ಕ್ಷೇತ್ರ ಬಂದಾಗ ವಿಶೇಷವಾಗಿ ಸ್ವಲ್ಪ ನಮ್ಗೆ ಸಾಕು ಕೊಡಿ. ದಯವಿಟ್ಟು ನಾನು ಮನವಿ ಮಾಡ್ತೇನೆ. ನಮ್ಮ ಕ್ಷೇತ್ರ ಸ್ವಲ್ಪ ಸಾಕು ಕೊಟ್ಟರೆ ನೀವು ಈಗ ಸುರೇಶ್ ಗೌಡ ನಾವು ಲೆಕ್ಕಕ್ಕೆ ಇಟ್ಕೊಳ್ಳೋ ಕ್ಷೇತ್ರದಲ್ಲಿ ಆ ಥರ ಕೇಳಿಸ್ಕೊಂಡ್ರ ಗೌರಿಶಂಕರ್ ಮಾತು. MLC ರಾಜೇಂದ್ರ ಸದ್ಯ ಓಡೋಕೂದ್ರೆ, ಯಾಕಂದ್ರೆ ಅವ್ರು ಫೋನ್ ಮಾಡಿದ್ರೆ CM ಕೂಡ ರಿಸೀವ್ ಮಾಡಿ ಮಾತನಾಡ್ತಾರೆ. ನಿಮಗೆ ಪವರ್ ಇದೆ, ನೀವೊಂದು ಸ್ವಲ್ಪ ನಮಗೆ ರಾಜಕೀಯವಾಗಿ ಸಾಥ್ ಕೊಡಿ, ನಮ್ಮ ಕ್ಷೇತ್ರದಲ್ಲಿ ಉಳಿದಿದ್ದನ್ನ ನಮಗೆ ಬಿಡಿ ಎನ್ನುವ ಮೂಲಕ ಇದೀಗ ರಾಜಣ್ಣ ಕುಟುಂಬದ ಒಲವು ಅವರಿಗೆ ಒಂಥರ ಆನೆ ಬಲ ಬಂದಂತಾಗಿದೆ ಅನ್ನೋದು ಅವರ ಮಾತಿನಿಂದಲೇ ಸ್ಪಷ್ಟವಾಗ್ತಾ ಇದೆ. ಇದ್ರ ಜೊತೆಗೆ ಒಂದು ಚಾಲೆಂಜ್ ಕೂಡ ಮಾಡಿಬಿಟ್ಟಿದ್ದಾರೆ. ಅದೇನು ಅನ್ನೋದನ್ನ ನೀವೇ ಕೇಳಿಸ್ಕೊಂಡ್ಬಿಡಿ. ನೀವು ಸುಮ್ಮನೆ ಹೊರಗಡೆ ಹಂಗೆ ಹೀಗೆ ನೀವು ಮಾತಾಡ್ತಿರ್ತೀರ. ನಿಜವಾದಂಥ ವ್ಯಕ್ತಿತ್ವ ನೋಡಬೇಕು, ನಾವು ಭೇಟಿ ಮಾಡಿ ಮಾತಾಡಿ ಗೊತ್ತಾಗ್ತದೆ. ಸೊ ಹಾಗಾಗಿ ನನ್ನ ಕಾರ್ಯಕರ್ತರಿಗೆ ನಾನು ಕೈ ಮುಗಿದು ಮನವಿ ಮಾಡ್ತೇನೆ. ಈ 13ಕ್ಕೆ ನಡೆಯುವಂಥ 75ನೇ ವರ್ಷದ ಗೋಲ್ಡನ್ ಜೂಬ್ಲಿ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಕೂಡ ಭಾಳ ಅದ್ದೂರಿಯಾಗಿ ನಾನು ಹೇಳ್ತೀನಿ ರಾಜೇಂದ್ರ ಅವರಿಗೆ, ನಿಮ್ಮ ಕ್ಷೇತ್ರಕ್ಕಿಂತ 1,000 ಜನ ಜಾಸ್ತಿ ನಮ್ಮ ಕ್ಷೇತ್ರ ನಾನು ಕಳಿಸ್ಕೊಟ್ಟಿದ್ದಾರೆ. ನೋಡಿ ಗೌರಿಶಂಕರ್ ಆತ್ಮವಿಶ್ವಾಸದ ಮಾತು. ಈ ತಿಂಗಳ 13ರಂದು ನಡೆಯಲಿರುವ ಸಹಕಾರ ಸಚಿವರ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮ ಕ್ಷೇತ್ರದಿಂದ ಬರುವ ಜನರಿಗಿಂತ ಹೆಚ್ಚಾಗಿ 1,000ದಷ್ಟು ಜನ ನಮ್ಮ ಗ್ರಾಮಾಂತರ ಕ್ಷೇತ್ರದಿಂದ ಕರೆತರ್ತೇನೆ ಎನ್ನುವ ಚಾಲೆಂಜಿಂಗ್ ಮಾತನಾಡಿದ್ದಾರೆ. ಅಂದ್ರೆ ಕೊಟ್ಟುಕೊಳ್ಳುವಿಕೆಯ ಆಟ ಈಗಾಗಲೇ 2 ಕಡೆಯಿಂದ ಶುರುವಾಗಿದ್ದು ಇದು ಚುನಾವಣೆವರೆಗೂ ಇರುತ್ತಾ ಅನ್ನೋದನ್ನ ನಾವೆಲ್ಲ ಕಾದು ನೋಡಬೇಕಿದೆ. ಇದ್ರ ಜೊತೆಗೆ ರಾಜೇಂದ್ರ ಅವರಿಗಿರುವ ಅದೃಷ್ಟವನ್ನು ಕೂಡ ಮನಸಾರೆ ಕೊಂಡಾಡಿದ್ದಾರೆ. 75 ವರ್ಷಗಳ ಆ 75 ವರ್ಷಗಳಾದ್ರೆ ಗೋಲ್ಡನ್ ಜೂಬ್ಲಿ ಕಾರ್ಯಕ್ರಮ. ಆ ಕಾರ್ಯಕ್ರಮ ಮಾಡುವಂತ ಶಕ್ತಿ ಮತ್ತೆ ಅವಕಾಶ ಸಿಕ್ಕಿತ್ತಲ್ಲ ನಿಮಗೆ, ನಿಮ್ಮ ಪುಣ್ಯ ಅಂತ ನಾನು ಹೇಳ್ಬೇಕಾಗ್ತದೆ ರಾಜೇಂದ್ರ ಅವ್ರಿಗೆ. ಯಾಕಂದ್ರೆ ನನಗೆ ಎಲ್ಲ ಶಕ್ತಿ ಐತಿ. ನಮ್ಮಪ್ಪಂದು 75 ವರ್ಷ ಮಾಡೋಕ್ಕಾಯ್ತದೆ ಅಂತ ಹೇಳಿ ಸಾಧ್ಯ ಆಗಲಿಲ್ಲ. ಎಲ್ಲ ಶಕ್ತಿ ಇತ್ತು ನನಗೆ, ಯಾವ ಥರ ಬೇಕಾದ್ರೆ ಕಾರ್ಯಕ್ರಮ ಮಾಡ್ಬೋದಾಯಿತು. ನನಗೆ ಆ ಭಾಗ್ಯ ಸಿಗಲಿಲ್ಲ. ಆದರೆ ನಾನು ರಾಜೇಂದ್ರ ಅವ್ರ ಮನವಿ ಮಾಡೋದಿಷ್ಟೇ, ಆ ಭಾಗ್ಯ ನಿಮಗೆ ಸಿಕ್ಕಿದೆ ಅಂತ ಹುಲಿ ಹೊಟ್ಟೆಯಲ್ಲಿ ನೀವು ಹುಟ್ಟಿದ್ದೀರಿ. ಆ ಒಂದು ಋಣ ತೀರಿಸುವಂಥ ಕೆಲಸ ನಿಮ್ಗೆ ಇವತ್ತು ಸಿಕ್ಕಿದೆ. ಆ 75 ವರ್ಷ ಇಡೀ ಕರ್ನಾಟಕ ನೋಡಬೇಕು. ನೀವು ಹೇಳ್ತಾ ಇದ್ರಿ ಯಾರೇನಂತಾರೋ ನನಗೆ ಗೊತ್ತಿಲ್ಲ, ಯಾರು ನನ್ನ ಬೈಕತ್ತಾರೋ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನಮ್ಮ ತಾಲೂಕು ಈ ಕಾರ್ಯಕ್ರಮ ಕೈ ಜೋಡಿಸ್ತಾ ಇದ್ದೀವಿ. ನಿಮಗೆ ನೋಡಿ ಗೌರಿಶಂಕರ್ ಅವರ ಮಾತಿನ ವರ್ಷೆ. ರಾಜೇಂದ್ರ ಅವರಿಗೆ ಅವರ ತಂದೆಯ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಸುವ ಸದಾವಕಾಶ ದೊರೆತಿದ್ದು ನನಗೆ ಆ ಅವಕಾಶ ಮಿಸ್ ಆಯಿತು. ಹಾಗಾಗಿ ನೀವು ಹುಲಿ ಹೊಟ್ಟೆಯಲ್ಲಿ ಹುಲಿಯಂಗೆ ಹುಟ್ಟಿದ್ದೀರಾ. ಈ ಕಾರ್ಯಕ್ರಮವನ್ನ ರಾಜ್ಯದ ಜನತೆ ತಿರುಗಿ ನೋಡುವಂತೆ ಮಾಡಿ. ನನ್ನ ಬಗ್ಗೆ ಯಾರೇ ಏನು ಅಂದ್ಕೊಂತಾರೆ ಅನ್ನೋದು ನನಗೆ ಬೇಕಿಲ್ಲ. ನಿಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಜನ ನಾನು ಸಂಪೂರ್ಣ ಬೆಂಬಲ ಕೊಡ್ತೇವೆ ಅನ್ನೋದ್ರ ಮೂಲಕ ರಾಜಣ್ಣ ಅವರ ಬೆಂಬಲಕ್ಕೆ ಗಟ್ಟಿಯಾಗಿ ನಿಲ್ಲುವ ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.